ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ದಲಿತರನ್ನು ಸುಟ್ಟ ಬೆಂಕಿ, ದಲಿತರನ್ನು ಸುಟ್ಟ ಬೆಂಕಿ, ದಲಿತರನ್ನು ಸುಟ್ಟ ಬೆಂಕಿ. ಬಂಧುಗಳೇ, ಏನಿವತ್ತು ಮುಳಬಾಗಿಲು ತಾಲೂಕು ಕಸಬಾ ಹೋಬಳಿಗೆ ಸೇರಿರ್ತಕ್ಕಂಥ ಯಲವಳ್ಳಿ ಗ್ರಾಮದ ಆದಿ ಕರ್ನಾಟಕ ಜನಾಂಗದ ಒಂದು ಎಲ್ಲ ಫಲಾನುಭವಿಗಳು ಇಲ್ಲಿ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಮನವಿ ನೀಡೋದ್ರ ಮುಖಾಂತರ ಏನು ಆ ಗ್ರಾಮದ ಕೆಲವೊಂದು ಕಿಡಿಗೇಡಿಗಳಂತಾನೆ ಹೇಳ್ತೀನಿ, ನಯವಂಚಕರು, ನಯದಿಂದ ನಮ್ಮ ಹತ್ರ ಮಾತಾಡ್ತಾರೆ, ಹಿಂದ್ಗಡೆ ಚೂರಿ ಆಗ್ತಾ ಇದ್ದಾರೆ, ಮುಂದ್ಗಡೆ ಮಾತ್ರ ನಯದಿಂದ ಇದು ಇವರಂತ ಉತ್ತಮವಾದ ಜನ ಇಲ್ಲ ಅಂತ ತೋರಿಸ್ಕೊಳ್ಳುವಂತ ಮಟ್ಟಕ್ಕೆ ಇರ್ತಕ್ಕಂಥ ಕಿಡಿಗೇಡಿಗಳಿಗೆ ಮೊದಲನೇದಾಗಿ ಧಿಕ್ಕಾರ ಹೇಳ್ತೀನಿ ನಮ್ಮ ಜನದ ಪರವಾಗಿ. ಏನು ಇದೇ ಜನ 2022ರಿಂದ 10/11/2022ರಲ್ಲಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ಯಲವಳ್ಳಿ ಗ್ರಾಮದ ನಿವೇಶನ ರಹಿತ ಕುಟುಂಬಗಳು ನಮಗೆ ನಿವೇಶನ ಬೇಕು ಅಂತೇಳಿ ಅರ್ಜಿ ಸಲ್ಲಿಸ್ತಾರೆ. 2022ರಿಂದ ಇವತ್ತು 2025 ಹೆಸರಿಗೆ ಮಾತ್ರ ಮೀಸಲಾತಿ ಕ್ಷೇತ್ರ. ಇಲ್ಲಿ ಮೀಸಲಾತಿ ಕ್ಷೇತ್ರದಲ್ಲಿ ಯಾರು ಮೀಸಲಾತಿಯಲ್ಲಿ ನೋವನ್ನ ಅನುಭವಿಸ್ತಾ ಇದ್ದಾರೋ ಅವರಿಗೆ ಆ ನೋವನ್ನ ಆಳಿಸ್ಲಿಕ್ಕೆ ಯಾವೊಬ್ಬ ಜನಪ್ರತಿನಿಧಿಯು ರೆಡಿ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ ನಮ್ಗೆ. ಯಾಕೆ ಅಂತಂದ್ರೆ ಇವತ್ತು ಆ ಯಲವಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಹಳೆ ಎಸ್ ಸಿ ಕಾಲೋನಿ ಅಂತೇಳಿ ಇಷ್ಟೊತ್ತು ನಮ್ಮ ಬ್ರದರ್ಸ್ ಹೇಳಿದ್ದಾರೆ. ಹಳೆ ಎಸ್ ಸಿ ಕಾಲೋನಿ ಏನಿತ್ತು, ಹಳೆ ಎಸ್ ಸಿ ಕಾಲೋನಿಗೆ ಕಾಲ್ರ ಬಂದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಆ ಗ್ರಾಮದ ಹಿರಿಯರೇನೆ ನಮ್ಮ ಜನಾಂಗವನ್ನ ಊರಿಂದ ಆಚೆ ಕಳಿಸ್ತಾರೆ. ಏನೋ ಇದು ಕಾಲ್ರ ಬಂದಿದೆ, ನೀವು ಇಲ್ಲಿರೋದ್ ಬೇಡ, ನೀವು ಬೇರೆ ಜಾಗದಲ್ಲಿ ಹೋಗಿ ಒಂದು ವಾಸ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ದೊಡ್ಡವರೇನೆ ಈ ಎಲ್ಲಾ ಕುಟುಂಬಗಳನ್ನ ಆಚೆ ಕಳಿಸ್ತಾರೆ. ನಿಜ ಅಂತ ಹೇಳ್ಬಿಟ್ಟು ಇವರೆಲ್ಲಾನು ಏನು ಇನ್ನು ಊರು ಹಿರಿಯರು ಹೇಳಿದಾರಲ್ಲ, ನಾವು ಎಲ್ಲೋ ಒಂದ್ ಕಡೆ ಚೆನ್ನಾಗಿ ನಾವು ವಾಸ ಮಾಡುವಂತ ಜಾಗನ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೋಗ್ಬಿಟ್ಟು 167 ಸರ್ವೆ ನಂಬರ್, ಆ ಗ್ರಾಮದ ಒಂದು ಸರ್ವೆ ನಂಬರ್ ಬಂದು 167 ಸರ್ಕಾರಿ ತೋಪು, ಆ ತೋಪು ಜಾಗವನ್ನ ತೋರಿಸಿರ್ತಾರೆ. ಆ ತೋಪು ಜಾಗವನ್ನ ಆಯ್ಕೆ ಮಾಡ್ಕೊಂಡು ಇವರು ಏನಲ್ಲೆಲ್ಲ ಒಂದು ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದಾಗ ಇದೇ ಕಿಡಿಗೇಡಿಗಳು ಇವ್ರಿಗೆ ಗೊತ್ತಿಲ್ಲದೆ ಏನೋ ಈ ಅಮಾಯಕ ಜನ ಇದಾರಲ್ಲ, ನಮ್ಮ ಜನ ಇನ್ನೂ ಪ್ರಜ್ಞಾವಂತರಾಗಿಲ್ಲ, ಪೇಪರ್ ಅನ್ನು ಓದ್ತಕ್ಕಂಥ ಜನ ಆಗಿಲ್ಲ, ವಿಚಾರಗಳನ್ನ ತಿಳ್ಕೊಳ್ಳೋಂಥ ಜನ ಆಗಿಲ್ಲ. ನಾವು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜನ, ಆಂಧ್ರ ಗಡಿಯನ್ನ ಹೊಂದ್ಕೊಂಡಿರ್ತಕ್ಕಂಥ ಜನ, ಇಂಥ ಒಂದು ಜನಕ್ಕೆ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದನ್ನ ಇಲ್ಲಿಂದಾನೇ ನಾವು ನೋಡ್ಬೇಕಾಗಿದೆ. ಇವರನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಸರ್ಕಾರಿ ತೋಪ್ ಜಾಗವನ್ನ ತೋರಿಸ್ಬಿಟ್ಟು ನೀವು ಸಾಯೋ ತನಕನೂ ನೀವು ಇದೇ ಜಾಗದಲ್ಲಿ ನೀವು ಇರ್ಬೇಕು. ಮನೆ ಕಟ್ಟಿದ್ರೆ ಲಾಸ್ಟ್ಗೆ ಮನೆ ಬಿಟ್ಟು ಹೋಗ್ಬೇಕು. ಇನ್ನೇನು ಅವರು ಪೀಳಿಗೆ ಆ ವಂಶ ಪಾರಂಪರ್ಯವಾಗಿ ಅವರು ಸೇಲ್ ಮಾಡೋದಂತವ್ದು ಆಗಿರ್ಲಿ, ಇನ್ನೊಬ್ರು ಕೊಡೋಂತವ್ದಾಗಿರ್ಲಿ, ಅದು ಯಾವುದೇ ಕಾರಣಕ್ಕೂ ಏನೋ ನಡೆಯಂಗಿಲ್ಲ. ಹೆಂಗಿದೆಯೋ ಹಂಗೆ ಇರ್ಬೇಕು ಅಂತ ಜಾಗವನ್ನ ತೋರಿಸ್ಕೊಟ್ಟಿರ್ತಾರೆ. ಇದನ್ನೆಲ್ಲ ಅರ್ಥ ನನ್ನ ಜನ ಅವತ್ತು ಏನೋ ಜುಲೈ 5ನೇ ತಾರೀಕು ನನಗೆ 4ನೇ ತಾರೀಕು ನನಗೆ ಅಲ್ಲಿ ಕರೀತಾರೆ. ನಮ್ಮೂರು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು 3 ವರ್ಷದಿಂದ ಈ ಸಮಸ್ಯೆ ನಡೆದಿದೆ. 3 ವರ್ಷದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥವ್ರು ನಾಗೇಶ್ ಅಣ್ಣನವರು ಅವಧಿಯಲ್ಲೇನೆ ಕೊಟ್ಟಿದ್ದಾರೆ. ಆ ನಾಗೇಶ್ ಅಣ್ಣನೂ ಸಹ ಇವ್ರಿಗೆ ಆ ನಿವೇಶನಗಳನ್ನು ಕೊಡ್ಲಿಕ್ಕಾಗಿಲ್ಲ. ಮತ್ತೆ 23, 24, 25 ಈಗಿರ್ತಕ್ಕಂಥ ಶಾಸಕರ ಗಮನಕ್ಕೂ ತಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ತಂದಿದಾರೋ ಇಲ್ವೋ ಇನ್ನು ತಿಳ್ಕೊಳ್ತೀನಿ. ಆದ್ರೆ ಇವತ್ತು ಎಷ್ಟೋ ಆಳುವಂತ ಸರ್ಕಾರಗಳಾಗಿರ್ಬೋದು, ಎಲ್ಲರೂ ಹೇಳ್ತಾರೆ ನಾವು ಮೀಸಲಾತಿ ಪರ, ಮೀಸಲಾತಿ ಜನಾಂಗದ ಪರ, ಮೀಸಲಾತಿ ಕ್ಷೇತ್ರ ಇದು. ಎಲ್ಲಿ ಮೀಸಲಾತಿಯವ್ರ ಪರ ಇದ್ದೀರಿ? ಇದನ್ನ ನಮಗ್ ನಾವೇನೆ ಪ್ರಶ್ನೆ ಹಾಕೊಬೇಕಾಗಿದೆ. ಇವತ್ತು ಮೀಸಲಾತಿ ಪರವಾಗಿರುವಂತ ಜನ ಆಗಿದ್ದೀರಿ ನೀವು. ಮೀಸಲಾತಿಯಲ್ಲಿರ್ತಕ್ಕಂಥ ಜನ 3 ವರ್ಷ ಬೇಕಾಗಿತ್ತ ಒಂದು ನಿವೇಶನ ಪಡಿಲಿಕ್ಕೆ. ಇದನ್ನ ಅರ್ಥ ಮಾಡ್ಕೊಬೇಕು. 3 ವರ್ಷದಿಂದ
ಆ ಜನ ಅಲ್ಲಿ ಕಿರುಕುಳ ನೀಡ್ತಾ ಇದಾರಲ್ಲ, ಆ ಕಿರುಕುಳದ ಮಧ್ಯೆ ಇವರು ಯಾವ ರೀತಿ ಅಲ್ಲಿ ಒಂದು ಜೀವನಗಳನ್ನ ಮಾಡ್ತಾ ಇರ್ತಾರೆ ಅಂತೇಳಿ ಆಲೋಚನೆ ಮಾಡ್ಬೇಕಾಗಿದೆ. ಕೊನೆಗೆ ಅವ್ರು ಹೇಳೋದೇನೋ, ನಾವೆಲ್ಲಾನು ಅವ್ರಿಗೆ ಚೆನ್ನಾಗಿ ಸಾಥ್ ಕೊಟ್ಟಿದ್ದೀವಿ, ಅವರೇ ಏನು ಮಾಡ್ಕೊಳ್ತಾ ಇಲ್ಲ, ಏನು ಬಿಡ್ತಾ ಇಲ್ಲ. ಏನ್ ಸ್ವಾಮಿ ನೀವು ಸಾಥ್ ಕೊಟ್ಟಿದ್ದೀರಿ? ಏನ್ ಸಾಥ್ ಕೊಟ್ಟಿದ್ದೀರಿ? ನೀವು ಕರ್ಕೊಂಡೋಗಿ ತೋರಿಸಿದಂತ ಜಾಗದ ಮೇಲೆ ನೀವು ಆ 23ನೇ ತಾರೀಕು ಏನು ಆಗಸ್ಟ್ 23ನೇ ತಾರೀಕು ನೀವು ಹೋಗಿದ್ದೀರಿ IPL, ನೀವು PIL ಹಾಕೊಂಡಿದ್ದೀರಿ. ಒಂದು ಹೈಕೋರ್ಟ್ಗೆ ಹೋಗ್ಬಿಟ್ಟು ನೀವು PIL ಹಾಕೊಂಡಿದ್ದೀರಿ, ಪಬ್ಲಿಕ್ ಪಿಟಿಷನ್ ಹಾಕೊಂಡ್ಬಿಟ್ಟು ಅವರು ಆ ಒಂದು ನಿವೇಶನಗಳನ್ನ ತೆರವುಗೊಳಿಸಿ ಅನ್ನೋ ಒಂದು ಮಟ್ಟಕ್ಕೆ ನೀವು ತಯಾರಾಗಿದ್ದೀರಿ ಅಂತಂದ್ರೆ ಅಲ್ಲಿಗೇನು ಆ ಗ್ರಾಮದಲ್ಲಿ, ಯಲವಳ್ಳಿ ಗ್ರಾಮದಲ್ಲಿ ನಮ್ಮ ಜನ ಇರಬಾರ್ದಾ? ದಲಿತರು ಯಾರು ವಾಸ ಆಗ್ಬಾರ್ದಾ? ನಿಮ್ಮ ಉದ್ದೇಶ ಏನು? ದಲಿತರನ್ನ ಅಲ್ಲಿ ಆ ಊರಿಂದ ಖಾಲಿ ಮಾಡಿಸ್ಬೇಕನ್ನೋದು ನಿಮ್ಮ ಉದ್ದೇಶ ಆಗಿದೆ. ಇಷ್ಟೇ, ಇದು ಗೊತ್ತಾಗ್ತಾ ಇದೆ ನಮ್ಗೆ. ಅದು ಆಗಕ್ ಸಾಧ್ಯ ಇಲ್ಲ. ಅದು ನಾವು ಹೇಳ್ತಾ ಇದ್ದೀವಿ, ಕೊನೆಗೆ ನೀವೇನೆ ಆ ಬಲೆಗೆ ಬೀಳೋದು. ನೀವು ಯಾರ್ಯಾರು ಇವತ್ತು ನಮ್ಮ ದಲಿತರ ವಿರುದ್ಧವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರೋ ಅವರೇನೆ ನೀವು ಬಲೆ ಬೀಳ್ತೀರಿ. ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲಿಗೆ ನೀವು ಎಚ್ಚೆತ್ಕೊಂಡು ನಮ್ಮ ಜನಾಂಗದ ವಿರುದ್ಧವಾಗಿ ಪಿತೂರಿಯನ್ನ ನಡೆಸೋದನ್ನು ಬಿಟ್ಟು ನಿಂಪಾಡು ನೀವು ಬದುಕಿದ್ರೋ ಸರಿ, ಇಲ್ಲ ಅಂತಂದ್ರೆ ನಾವು ಕಾನೂನು ಹೋರಾಟ ಮಾಡ್ಬೇಕಾಗ್ತದೆ. ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀವಿ, ನಾವು ಕಾನೂನು ಹೋರಾಟವನ್ನ ನಾವು ಕೈಗೆತ್ಕೊಂಡಿದ್ದೀವಿ ಅಂತಂದ್ರೆ ನೀವು ಬೆಂಕಿಯಲ್ಲಿ ಬಿದ್ದು ಸತ್ತೋಗ್ತೀರಿ. ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ನಮ್ಮ ಜನಾಂಗವನ್ನ ಬದುಕಲಿಕ್ಕೆ ಬಿಡಿ. ಅಲ್ಲಿ ಬದುಕಲಿಕ್ಕೆ ಬಿಡಲ್ಲ ಅಂತ ಅನ್ನೋದಾದ್ರೆ ನಾವು ಬೀದಿಗೆ ಬರ್ತೀವಿ. ಇದನ್ನ ಹೇಳ್ತಾ ಏನಿವತ್ತು ನಾವು ಮಾನ್ಯ ತಹಶೀಲ್ದಾರರ ಮುಖಾಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೀವಿ, ಮನವಿಯನ್ನ ಕೊಟ್ಟಿದ್ದೀವಿ. ನಾವು ಮನವಿಯಲ್ಲಿ ನಾವಿವತ್ತು ಕೇಳೋದೊಂದೇನೆ, ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಕರ್ನಾಟಕ ರೆವಿನ್ಯೂ ಲ್ಯಾಂಡ್ ಆಕ್ಟ್ ಏನು ರೂಲ್ಸ್ 108(1) ರೂಲ್ಸ್ ಇದೆ. ಆ ರೂಲ್ಸ್ ಅಲ್ಲಿ ಕರ್ನಾಟಕ ರೆವಿನ್ಯೂ ಲ್ಯಾಂಡ್ ಆಕ್ಟ್ 112, 118ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನೇ ಒಂದು ಹಕ್ಕುಪತ್ರ ಕೊಡುವಂತ ಒಂದು ಆದೇಶ ಮಾಡಬಹುದು ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ನಮ್ಮನ್ನ ಮಣ್ಣು ಮುಗಿಸೋ ರೀತಿ ಅಧಿಕಾರಿ ವರ್ಗನೂ ಮಾಡಬೇಡ್ರಿ. ಯಾಕೆ ಅಂತಂದ್ರೆ ಇವತ್ತು ಮೂರು ವರ್ಷ ಇವರು 2022ರಲ್ಲಿ ಅರ್ಜಿ ಹಾಕ್ತಾರೆ ಅಂತಂದ್ರೆ 25ರ ತನಕನೂ ಅಧಿಕಾರಿ ವರ್ಗ ಅವರನ್ನ ಹೀಯಾಳಿಸಿದ್ದೀರಿ ಅಂತಂದ್ರೆ ಅಧಿಕಾರಿ ವರ್ಗನೂ ಕೂಡ ನಮ್ಗೆಲ್ಲೋ ಒಂದು ಕಡೆ ಕಣ್ಣು ಮುಚ್ಚುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಯಾಕೆ ನಿಮ್ ಕೈಯಲ್ಲಿ ಪವರ್ ಇಲ್ವಾ? ನಿಮ್ಮ ಆಸ್ತಿ ಏನಾದ್ರೂ ಕೊಡ್ತೀರಾ ನೀವು? ಸರ್ಕಾರದ ಆಸ್ತಿ, ಅದು ಸರ್ಕಾರದ ಬೀಳು ಅನ್ಸ್ಕೊಂಡಿರ್ತಕ್ಕಂಥ ಒಂದು ಜಮೀನನ್ನ ಅವ್ರು ಕೊಳ್ಳಾರ್ದೆ 2025ರಲ್ಲಿ ನೀವು 23ನೇ ತಾರೀಕು 2022ರಲ್ಲಿ 2025ರಲ್ಲಿ ಮೊನ್ನೆ 23ನೇ ತಾರೀಕು ನೀವು ಶಾಲೆಗಳಲ್ಲಿ ಮಕ್ಕಳೇನೇ ಇಲ್ಲ. ಅಲ್ಲಿ ಸರ್ಕಾರಿ ಶಾಲೆಗಳು ಬೀಗ ಹಾಕುವಂತ ಹಂತದಲ್ಲಿದೆ. ಯಾವುದೋ ಕೋಳಿ ಫಾರಂ ಅಲ್ಲಿ ಇರ್ತಕ್ಕಂಥ 3 ಮಕ್ಕಳು ನೀವು ಕರ್ಕೊಂಡ್ಬಂದು ಅಲ್ಲಿ ಶಾಲೆ ನಡೆಸ್ತೀರಿ. 3 ಬಿಲ್ಡಿಂಗ್ ಶಾಲೆ ಇದೆ, 10 ಗುಂಟೆ ಆಟದ ಮೈದಾನ ಇದೆ. ಅಲ್ಲಿಗೆ ಉದ್ದೇಶಪೂರ್ವಕವಾಗಿ ದಲಿತರನ್ನ ಅಲ್ಲಿಂದ ಖಾಲಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀರಿ ನೀವು? ಶಾಲಾ ಆಟದ ಮೈದಾನ ಅಂತೇಳಿ ಪಾಣಿಯಲ್ಲಿ ಕೂರಿಸ್ತೀರಿ. ಯಾವ ಧರ್ಮ ನಿಮ್ಮದು? ಅಧಿಕಾರಿ ವರ್ಗದನ್ನು ಸಹ ಯಾವ ಧರ್ಮ? ಅಲ್ಲಿಗೆ ಊರವರು ಮೇಲ್ವರ್ಗದವರು ಆಟ ಆಡಿಸ್ತಾ ಇದ್ದಾರೆ ಅಂತಂದ್ರೆ ನೀವು ಅಧಿಕಾರಿ ವರ್ಗನ ಅದ್ರಲ್ಲಿ ಸೇರ್ಕೊಂಡು ನಮ್ಮ ಜನಾಂಗದ ವಿರುದ್ಧವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ಇದನ್ನೆಲ್ಲ ಕೈ ಬಿಡಿ. ಬದುಕ್ತಕ್ಕಂಥ ಜನಕ್ಕೆ ಆಶ್ರಯ ಕೊಡಿ. ಸರ್ಕಾರ, ಸುಪ್ರೀಂ ಕೋರ್ಟ್ ಸಹ ಹೇಳಿದೆ, ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಓದಬೇಕು. ನೀವು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ನೀವು ತಗೊಂಡು ಓದಬೇಕು. ನಿವೇಶನ ರಹಿತ ಕುಟುಂಬಗಳು ಎಲ್ಲೆಲ್ಲಿದಾವ ಕುಟುಂಬಗಳನ್ನ ಗುರುತಿಸಿ ಅವರಿಗೆ ನಿವೇಶನಗಳನ್ನ ಕೊಡಬೇಕು ಅಂತೇಳಿ ಆಗ್ತಿದೆ. ಎಲ್ಲಿ ಕೊಡ್ತಾ ಇದ್ದೀರಿ? ಕೊಡ್ತಾ ಇಲ್ಲ. ಪ್ರತಿ ಗ್ರಾಮದಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಸ್ಮಶಾನ ಮೀಸಲಿಡಬೇಕು, ಅವ್ರಿಗೆ ನಿವೇಶನಗಳ ಮೀಸಲಿಡಬೇಕು, ಇನ್ನೊಂದು ಬದುಕೋದಕ್ಕೆ ಮೀಸಲಿಡಬೇಕು. ಎಲ್ಲಿ ಮೀಸಲಿಡ್ತಾ ಇದ್ದೀರಿ? ಮೀಸಲುಗಳೇ ಇಲ್ಲ, ಮೀಸಲು ಭೂಮಿನೇ ಇಲ್ಲ. ಅದೇ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಭೂಕಬಳಿಕೆದಾರರಿಗೆ, ದೊಡ್ಡ ಲ್ಯಾಂಡ್ ಲಾರ್ಡ್ಗಳಿಗೆ ನಿಮ್ಗೆ ಕೊಡೋದಕ್ಕೆ ಭೂಮಿಗಳಿರ್ತವೆ, ದಲಿತರು ಕೊಡೋದಕ್ಕೆ ಭೂಮಿಗಳಿರೋದಿಲ್ಲ. ಆದ್ರಿಂದ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಮಾನ್ಯ ಅಧಿಕಾರಿಗಳು ಕೂಡಲೇ ಅಲ್ಲಿ ಏನು ಆ ಒಂದು 3 ಜಾಗಗಳಿದಾವ, 3 ಜಾಗಗಳನ್ನ ಪರಿಶೀಲನೆ ಮಾಡಿ ಇಲ್ಲಿ ಏನ್ ನ್ಯಾಯ ಏನ್ ಅನ್ಯಾಯ ನಡೀತಾ ಇದೆ, ಅನ್ಯಾಯವನ್ನ ಸರಿಪಡಿಸಿ ಯಾರು ನಮ್ಮ ಜನಾಂಗದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೋ
ಅವರು ವಿರುದ್ಧವಾಗಿ ಕಾನೂನು ಆಡಳಿತ ಕೇಸು PCR ಅಟ್ರಾಸಿಟಿ ಏನು ಒಂದು ಅಲ್ಲಿ ಏನು ನಮ್ಮ ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೋ ಅದನ್ನು ಗಮನದಲ್ಲಿ ಇಟ್ಕೊಂಡು PCR ಅಟ್ರಾಸಿಟಿ ಕೇಸ್ ನಡೆಯಲ್ಲ ಅವ್ರ ಮೇಲೆ ದೂರು ದಾಖಲಾಗಬೇಕು. ಕೂಡಲೇ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಜನ ಅಲ್ಲಿ ವಿಷ ಕುಡಿತಾರೆ. ವಿಷ ಕುಡಿದ ನಂತರ ತಾಲೂಕು ಆಡಳಿತನೇ ಇದಕ್ಕೆ ಮುಖ್ಯ ನೇರವಣೆ ಆಗಿರ್ತದೆ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.